ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 9 ಮೇ 2026. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ. ವಿಶ್ವ ಪರಿವರ್ತಕ, ವಿಶ್ವ ಕಲ್ಯಾಣಕಾರಿ ಮತ್ತು ಬೇಹದ್ನ ಸೇವಾಧಾರಿಗಳು, ಸಂಪೂರ್ಣ ಮಲ್ಟಿವರ್ಸ್ ಅನ್ನು ಬದಲಾಯಿಸುವವರು, ಈ ವಾತಾವರಣವನ್ನು ಪರಿವರ್ತಿಸುವಂತಹವರು. ವಾತಾವರಣದಲ್ಲಿ ಶಾಂತಿ, ಪರಂ ಶಾಂತಿಯ ವೈಬ್ರೇಷನ್ ಅನ್ನು ತುಂಬಿ ಅದನ್ನು ಬದಲಾಯಿಸುವಂತಹ ಬೇಹದ್ನ ಮಕ್ಕಳು, ಬೇಹದ್ನ ಬಾಪೂಜಿಯ ಹೃದಯ ಸಿಂಹಾಸನದಲ್ಲಿ ಆಸೀನರಾದ ಬೇಹದ್ನ ಮಕ್ಕಳಿಗೆ ಬ್ರಹ್ಮ ಮಾಜಿಯವರು ಪ್ರೀತಿಯ ನಮಸ್ಕಾರಗಳು ಎಂದು ತಿಳಿಸುತ್ತಿದ್ದಾರೆ. ಮುಂದೆ ಬ್ರಹ್ಮ ಮಾಜಿಯವರು ಬೇಹದ್ನ ಮಕ್ಕಳಿಗೆ ಕೆಲ ಕಾಲ ಬೇಹದ್ನ ದಾದಾಜಿಯನ್ನು ಸ್ಮರಿಸಿಕೊಂಡು ದಾದಾಜಿಯವರೊಡನೆ ಕನೆಕ್ಷನ್ ಅನ್ನು ಪಡೆದುಕೊಂಡು ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಅಪಾರ ಬೇಹದ್ನ ಶಕ್ತಿಯನ್ನು ತುಂಬಿರಿ ಎಂದು ಹೇಳುತ್ತಿದ್ದಾರೆ. ಈಗ ವಾಣಿಗಳ 2 ಪಾಯಿಂಟ್ ಅನ್ನು ಓದುತ್ತೇನೆ ಎಂದು ಹೇಳುತ್ತಿದ್ದಾರೆ. ಅಂತ್ಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಒಟ್ಟಾಗಿ ವೇದಿಕೆಯ ಮೇಲೆ ಬರುತ್ತಾರೆ. ಈ ದೇಹದ ಮೂಲಕವಾಗಲಿ ಅಥವಾ ವಿಭಿನ್ನ ದೇಹಗಳ ಮೂಲಕವಾಗಲಿ ಎಲ್ಲ ಸೇವಾಧಾರಿಗಳು ಒಟ್ಟಾಗಿ ವೇದಿಕೆಗೆ ಬರುವುದು ಅಂದರೆ ಜಯ ಜಯಕಾರವಾಗುವುದು, ಸಮಾಪ್ತಿಯಾಗುವುದು. ಏಕೆಂದರೆ ಅವರದು ಗುಪ್ತ ಪಾತ್ರವೇ ಆಗಿದೆ. ಯಾರದು ಗುಪ್ತ ಪಾತ್ರ ಎಂದರೆ ಬೇಹದ್ನ ಮಕ್ಕಳ ಪಾತ್ರ ಗುಪ್ತವಾಗಿದೆ. ತಂದೆಯು ಗುಪ್ತನಾಗಿದ್ದಾನೆ, ಮಕ್ಕಳು ಗುಪ್ತ ಮತ್ತು ಅವರ ಸೇವೆಯು ಗುಪ್ತವಾಗಿದೆ, ಪುರುಷಾರ್ಥವು ಗುಪ್ತವಾಗಿದೆ. ವಾಣಿಯಲ್ಲಿ ಹೇಳಲಾಗಿದೆ, ನೀವು ಪ್ರತ್ಯಕ್ಷ ರೂಪದಲ್ಲಿದ್ದೀರಿ. ಇಲ್ಲಿ ಯಾರು ಪ್ರತ್ಯಕ್ಷ ರೂಪದಲ್ಲಿದ್ದಾರೆ? ಇಲ್ಲಿ ಬ್ರಹ್ಮಕುಮಾರಿಗಳು, ಬ್ರಹ್ಮಕುಮಾರಿಯಲ್ಲಿರುವವರು ಪ್ರತ್ಯಕ್ಷ ರೂಪದಲ್ಲಿದ್ದಾರೆ ಮತ್ತು ಬೇಹದ್ನ ಮಕ್ಕಳು ಗುಪ್ತ ರೂಪದಲ್ಲಿದ್ದಾರೆ. ಬೇಹದ್ನ ಮಕ್ಕಳೇ ಸ್ಥಾಪನೆಯ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಬೇಹದ್ನ ಮಕ್ಕಳು ಈಗಲೇ ಪ್ರತ್ಯಕ್ಷರಾಗುವುದಿಲ್ಲ, ಏಕೆಂದರೆ ಪರದೆ ಎತ್ತುವ ಸಮಯ ಬಂದಾಗ ಎಲ್ಲರೂ ಎವರ್ ರೆಡಿಯಾಗಿ ಸಂಪನ್ನರಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ನಂತರ ಸಮಾಪ್ತಿ ಸಮಾರೋಹವಾಗಲಿದೆ. ಬೇಹದ್ನ ದಾದಾಜಿಯ ವಾರಸುದಾರರು ಈ ಬೇಹದ್ನ ಆತ್ಮರು. ಈ ಎಲ್ಲ ಬೇಹದ್ನ ಆತ್ಮರ ಒಂದು ಮಾಲೆಯು ಸಿದ್ಧವಾಗಿದೆ. ಅಂದರೆ 108 ಬೀಜರೂಪ ಆತ್ಮರು ಕೂಡ ಸಂಪೂರ್ಣತೆಗೆ ಬಹಳ ಸಮೀಪದಲ್ಲಿದ್ದಾರೆ ಎಂದರ್ಥ. ಈ ಮಾಲೆಯ ವಿಶೇಷತೆ ಏನು ಮತ್ತು ಅದರ ಗುರುತೇನು? ಈ ಮಾಲೆಯಲ್ಲಿರುವಂತಹ ಪ್ರತಿಯೊಂದು ಮುತ್ತುಗಳು ಅಂದರೆ ಆತ್ಮರು ಒಬ್ಬರ ಸಂಕಲ್ಪಗಳು ಮತ್ತೊಬ್ಬರ ಸಂಕಲ್ಪಗಳೊಂದಿಗೆ ಒಂದಾಗಿವೆ. ಅಂದರೆ ಎಲ್ಲರ ಸಂಕಲ್ಪವು ಒಂದೇ ಆಗಿದೆ. ಪ್ರತಿಯೊಬ್ಬರ ಸಂಸ್ಕಾರಗಳು ಕೂಡ ಒಂದೇ ಆಗಿದೆ. ಹೇಗೆ ಮಣಿಗಳು ಒಂದಕ್ಕೊಂದು ಜೋಡಿಯಾಗಿ ನಿಂತಿರುತ್ತವೋ ಅದೇ ರೀತಿ ಈ ಬೇಹದ್ನ ಆತ್ಮರ ಮಾಲೆಯು ಸಿದ್ಧವಾಗಿದೆ. ಎಲ್ಲ ಬೇಹದ್ನ ಆತ್ಮರು ಈ ಮಾಲೆಯಲ್ಲಿ ಒಂದೇ ರೀತಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಶಾಂತ ಸ್ವರೂಪದಲ್ಲಿದ್ದಾರೆ, ಆತ್ಮ ಸ್ವರೂಪದಲ್ಲಿದ್ದಾರೆ, ಸ್ಥಿರವಾಗಿದ್ದಾರೆ. ಹೀಗೆ ಎಲ್ಲರೂ ಒಂದೇ ಆತ್ಮ ಸ್ವರೂಪದಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ವಿಶ್ವ ಪರಿವರ್ತನೆಗೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಹೀಗೆ ಎಲ್ಲರೂ ಎವರ್ ರೆಡಿಯಾಗಿ ಸಿದ್ಧರಾಗಿ ನಿಂತಿರಬೇಕೆಂದು ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ.
बेहद के बेहद की परम 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 महाशांति है, महाशांति है, महाशांति है।